ಫ್ರೆಂಡ್ಸ್ ನೋಡಿ, ಇದು ನಂದು ಹೊಸದು ತವಾ. ಈ ತವ ಥರ ಆಗಬಾರ್ದು ಅಂದರೆ ಕೆಲವೊಂದು ಟಿಪ್ಸ್ ಯೂಸ್ ಮಾಡಬೇಕು. ನೋಡಿ ಇದು ಹೆಂಗಾಗಿದೆ, ಇದು ಬೆಂಡಾಗಿ ಹೋಗಿದೆ, ಒಂದು ಸೈಡಿಗೆ ಮೇಲಕ್ಕೆ ಬಂದ್ಬಿಟ್ಟಿದೆ. ದೋಸೆ ಆಗಲಿ ಚಪಾತಿ ಆಗಲಿ ಏನೂ ಮಾಡೋಕ್ಕಾಗಲ್ಲ, ಮತ್ತೆಲ್ಲ ಫುಲ್ ಜಿಡ್ಡಾಗಿದೆ, ಎಷ್ಟು ಉಜ್ಜಿದ್ರೂ ಹೋಗೋದಿಲ್ಲ. ಅದಕ್ಕೆ ಈ ತವ ಥರ ಚೆನ್ನಾಗಿರಬೇಕು ಅಂದರೆ ನೋಡಿ, ಅದು ಇದು ಚಪಾತಿ ದೋಸೆ ಮಾಡಿದ ತಕ್ಷಣ ಒರೆಸ್ಕೊಂಬಿಡ್ಬೇಕು. ಈ ಥರ ನೋಡಿ ಆಯಿಲೆಲ್ಲ ಇರುತ್ತಲ್ಲ, ತಕ್ಷಣ ಇಲ್ಲ ಅಂದ್ರೂ ಟಿಶ್ಯೂ ಪೇಪರ್ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಬಿಡ್ಬೇಕು. ತಣ್ಣಗತ್ತಲೆ ನಾನು ಟಿಶ್ಯೂ ಪೇಪರ್ ಇದೆ, ಬಟ್ ಬಿಸಿ ಇದೆಯಲ್ಲ, ಅದಕ್ಕೆ ನಾನು ಬಟ್ಟೆಲಿ ಒರೆಸೋದು. ಬಟ್ಟೆಲಿ ಒರೆಸ್ಬೇಕಾದ್ರೂ ನೀವು ಈ ಥರ ಬನೀನ್ ಥರ ಇರೋ ಬಟ್ಟೆ, ಸಾಫ್ಟ್ ಬಟ್ಟೆಲಿ ಒರೆಸ್ಬೇಕು. ನೋಡಿ ಈ ಥರದ ಬಟ್ಟೆಲಿ ಒರೆಸ್ಬಾರ್ದು. ಇದು ಒರೆಸಿ ಸ್ವಲ್ಪ ಹಾರ್ಡಾಗಿರುತ್ತೆ, ಇದೆಲ್ಲ ಇರುತ್ತಲ್ಲ, ಅದರಿಂದ ಕೂಡ ಸ್ಕ್ರಾಚಸ್ ಆಗುತ್ತೆ. ಅದಕ್ಕೆ ನೀವು ಟಿಶ್ಯೂ ಪೇಪರು ಇಲ್ಲಾಂದರೆ ಈ ಥರ ಬನೀನ್ ಬಟ್ಟೆ ಅಷ್ಟೇ, ಅದೆರಡು ಬಟ್ಟೆಲಿ ಬಿಟ್ಟು ಬೇರೆ ಯಾವ ಬಟ್ಟೆಲ್ಲೂ ಒರೆಸೋಕ್ಕೆ ಹೋಗ್ಬಾರ್ದು. ನೀವು ದೋಸೆ ಮಾಡಲಿ ಚಪಾತಿ ಮಾಡಲಿ ತಕ್ಷಣ ಒರೆಸ್ಬಿಟ್ಟು ಆಮೇಲೆ ತೊಳೆದ್ಬಿಟ್ಟಿಟ್ರೆ ನಿಮಗೆ ಎಣ್ಣೆ ಕಚ್ಕೊಳ್ಳೋ ಚಾನ್ಸೇ ಇರಲ್ಲ. ಅದಕ್ಕೆ ನಾನು ಇವಾಗಿಂದ ಈ ಟಿಪ್ಸ್ ಫಾಲೋ ಮಾಡ್ತಾಯಿದ್ದೀನಿ. ಹೊಸ ತವ ಇದು ಅಂದರೆ ಒಂದು 3-4 ಸಲ ಯೂಸ್ ಮಾಡಿದ್ದೀನಿ. ಮೇಂಟೈನ್ ಮಾಡಬೇಕಲ್ವ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಹಾರ್ಡ್ ಬಟ್ಟೆಲಿ ಮಾತ್ರ ಒರೆಸ್ಬೇಡಿ, ಸ್ಕ್ರ್ಯಾಚಸ್ ಆಗುತ್ತೆ. ನಾನು ಏನು ಮಾಡೇ ಇಲ್ಲ, ಆದರೂ ಒಂದೊಂದು ಕಡೆ ಸ್ಕ್ರ್ಯಾಚ್ ಆಗಿದೆ.